ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ನಾನಿವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಅಕ್ಕನಿಗೆ ಬಾಗಿನ ಕೊಡೋಣ ಅಂತ ಮನೆಗೆ ಬಂದಿದ್ವಿ. ಗೌರಿ ಹಬ್ಬಕ್ಕೆ ತವ್ರ ಮನೆ ಬಾಗಿನ ಕೊಡೋಣ ಅಂತ ಅಕ್ಕನ ಮನೆಗೆ ಬಂದಿದ್ವಿ. ಅಕ್ಕ ಮನೆ ಜಾಸ್ತಿ ದೂರ ಏನಿಲ್ಲ, ಇಲ್ಲೇ ಗುಂಡೇಗೌಡ ಕೊಪ್ಪಳಲ್ಲಿರೋದು. ಸೊ ಅದಕ್ಕೋಸ್ಕರ ಮತ್ತೆ ಬಂದು ಬಾಗಿನ ಕೊಡ್ತಾ ಇದ್ವಿ. ಬಾಗಿನ ಅನ್ನೋದು ಗೌರಿ ಹಬ್ಬಕ್ಕೆಲ್ಲ ಹೆಣ್ಮಕ್ಳು ಕೊಡಬೇಕಾಗಿರೋ ಸಂಪ್ರದಾಯ. ತವ್ರ ಮನೆಯಿಂದ ಏನೇ ಎಷ್ಟೇ ಹುಡುಗರಿಗೆ ಕೊಟ್ಟರು ತವ್ರ ಮನೆ ಬಾಗಿನ ಕೊಡಲೇಬೇಕು. ತವ್ರ ಮನೆ ಬಾಗಿನ ಎಲ್ಲ ಹೆಣ್ಮಕ್ಳಿಗೂ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಸೊ ಹಾಗೆ ಈಗ ನಮ್ಮ ಅಕ್ಕನ ಮನೆಗೆ ಬಾಗಿನ ಕೊಡೋಕ್ಕೆ ಅಂತ ಬಂದಿದ್ವಿ. ಇವಾಗ ಅಕ್ಕ ಮನೆಯೆಲ್ಲ ಮುಗಿಸ್ಕೊಂಡು ಈಗ ಇನ್ನೊಬ್ಬರು ಅಕ್ಕ ಮನೆಗೆ ಬಾಗಿನ ಕೊಡೋಣ ಅಂತ ಬಂದಿದ್ವಿ. ಸೊ ಅವ್ರ ಮನೆ ಇರೋದು ಇಲ್ಲೇ ಹಾಸನಲ್ಲಿ, ದೂರ ಏನಿಲ್ಲ. ಅಲ್ಲಿ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದ್ವಿ. ಯಾರ ಮಕ್ಕಳು ಎಲ್ಲ ಅಲ್ಲೇ ಆಟ ಆಡ್ತಾಯಿದ್ರು, ಅವ್ರ ಪಾಪು ಮಲಗಿತ್ತು. ಸೊ ನಾವು ಈಗ ಬಾಗಿನ ಎಲ್ಲ ಕೊಟ್ಟು ಮನೆಗೆ ಹೊರಡಬೇಕಿತ್ತು. ಅದಕ್ಕೆ ಬೇಗ ಬೇಗ ಕೊಟ್ಟು ಹೋಗಬೇಕಿತ್ತು. ನಮ್ಮ ಪಾಪುನೂ ಅಳ್ತಾ ಇರ್ತಾನಲ್ವ ಮನೇಲಿ, ಅದಕ್ಕೇ. ಇವಾಗ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಮಾಡಿ ಇವಾಗ ಮತ್ತೆ ನಾನು ಸಿಟಿಗೆ ಹೋಗ್ತಾಯಿದ್ದೆ. ಮಂಗಳವಾರ ಆಗಿರೋದ್ರಿಂದ ನಮ್ಮ ಹಾಸನಲ್ಲಿ ಮಂಗಳವಾರ ಸಂತೆ ಇರುತ್ತೆ, ಅದಕ್ಕೋಸ್ಕರ ಸಂತೆಗೆ ಹೋಗೋಣ ಅಂತ ಬಂದ್ವಿ. ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಹೋಗೋಣ, ಗೌರಿ ಹಬ್ಬಕ್ಕೂ ಆಗುತ್ತೆ ಅಂದ್ಬಿಟ್ಟು ಸಂತೆಗೆ ಬಂದಿದ್ವಿ. ಸೊ ಒಂದು ವಾರದಿಂದ ಹಾಸನಲ್ಲಿ ಫುಲ್ ಮಳೆ ಇರೋದ್ರಿಂದ ಸಂತೆನೇ ಆಗ್ತಿರ್ಲಿಲ್ಲ. ಇವಾಗ 2 ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನಮ್ಮ ಹಾಸನ ವೆದರ್ ಅಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಒಂದು ಸಲ ಬಂದು ನೋಡಿ ಹಾಸನಿಗೆ, ಫುಲ್ ವೆದರೇ ಫುಲ್ ಚೇಂಜ್ ಆಗಿದೆ. ಹಾಗೂ ನಿಮಗೂ ಒಂಥರ ಕೂಲ್ ಅನಿಸುತ್ತೆ. ಎಲ್ಲರೂ ಟ್ರಿಪ್ಗೆ ಹೋಗಬೇಕು ಅಂದರೆ ನಮ್ಮ ಹಾಸನ ಸೈಡ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ವೆದರು ಕೂಲಾಗಿರುತ್ತೆ. ಹಾಗೆ ಎಷ್ಟೇ ಟ್ರಾವೆಲ್ ಮಾಡ್ಕೊಬಂದರೂ ಏನೂ ಅನಿಸೋದಿಲ್ಲ, ಅಷ್ಟು ಕೂಲಾಗಿದೆ ವೆದರು. ಹಾಗೆ ತುಂಬ ಚಳಿನೂ ಇದೆ. ಸೊ ಇವಾಗ ತರಕಾರಿ ತಗೊಳ್ಳೋಣ ಅಂತ ಬಂದ್ವಿ. ಮಳೆ ಹುಯ್ದಿರೋದಕ್ಕೂ ಅದಕ್ಕೂ ತರಕಾರಿ ರೇಟ್ ಅಂತೂ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಅದೆಲ್ಲ ತೊಗೊಂಡು ಈಗ ಮನೆಗೆ ಬಂದ್ವಿ. ಮನೇಲಿ ಏನೇನು ತರಕಾರಿ ತಗೊಂಡೆ ನೋಡಿ, ಫುಲ್ ರೇಟ್ ಜಾಸ್ತಿ ಆಗಿದೆ. ಬರೀ ಒಂದು ಇಷ್ಟಕ್ಕೆ 200-300 ರೂಪಾಯಿ ಆಯಿತು ತರಕಾರಿ, ಅಷ್ಟು ರೇಟ್ ಆಗಿಬಿಟ್ಟಿದೆ. ನಮಗ ಇಲ್ಲೇ ಆಟ ಆಡ್ತಿದ್ದ. ಸೊ ಈಗ ಅದಕ್ಕೆ ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಇವಾಗ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಟಬ್ಬಿಗೆ ಹಾಕ್ಕೊಂಡು. ಇಲ್ಲಿ ಅಪ್ಪ ಮಕ್ಕಳು ಎಲ್ಲ ಟ್ಯಾಬಲ್ಲಿ ಫಿಲಮ್ ನೋಡ್ತಾ ಇದ್ದಾರೆ. ಅದು ಇಂಗ್ಲೀಷ್ ಫಿಲಮ್ ನೋಡ್ತಾಯಿದ್ರು. ಕಿಟ್ಲೆ ಮಾಡ್ತೆ ನಾನು ತರಕಾರಿ ಎಲ್ಲ ಎತ್ತಿಕ್ಕೋತಾ ಇದ್ನಲ್ಲ, ಅದಕ್ಕೆ ನನ್ನ ಮಗಳು ಅಂತೂ ಆಟ ಸಾಮಾನೆಲ್ಲ ಮೂಲಲ್ಲಿ ಚಿಲಾಪಿಲಿ ಮಾಡಿಬಿಟ್ಟೋಳೆ. ನಾನು ಫ್ರಿಜ್ಜಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಒಂದು ಬಾಕ್ಸಿಗೆ, ಡಬ್ಬಿಗೆ ಹಾಕ್ಕೊಂಡು. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕವರಲ್ಲಿ ಹಾಕ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಎಲ್ಲ. ಅಲ್ಲಿಂದ ಬಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಮಕ್ಕಳು ಆಟ ಆಡಿಸ್ತಾಯಿದೆ. ಸೊ ನೋಡಿ, ಎಲ್ಲ ಹೆಣ್ಮಕ್ಳು ಅಡುಗೆ ಮನೆ ಕ್ಲೀನಾಗಿ ಇದ್ಬಿಟ್ರೆ ಎಲ್ಲ ಟೆನ್ಷನು ಕಡಿಮೆ ಆದಂಗೆ. ಏನಾದ್ರು ಅಡುಗೆ ಮನೆ ಕ್ಲೀನ್ ಇಲ್ಲ ಅಂದರೆ ಬರೋ ಟೆನ್ಷನ್ ಎಲ್ಲ ತಲೆ ಮೇಲೆ ಇರುತ್ತೆ. ಇವ್ರ ಲೈಟ್ ಆಫ್ ಮಾಡ್ಕೊಂಡು ಟ್ಯಾಬ್ ನೋಡ್ತಾಯಿರೋ ಫಿಲಮ್ನ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಅಕ್ಕನ ಮನೆ ಬಾಗಿನ ಕೊಡೋಕೆ ಹೋಗಿದ್ದಿಲ್ಲ. ಹಾಗೆ ಊಟಕ್ಕೆ ಕರೆದಿದ್ರು. ಈಗ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ, ನಾನು ನಮ್ಮ ಪಾಪು ಮಕ್ಕಳು ಎಲ್ಲ. ಸೊ ಒಂದು 7 ಗಂಟೆಯಲ್ಲಿ ಅವ್ರ ಮನೆಗೆ ಹೋದ್ವಿ. ಜಾಸ್ತಿ ದೂರ ಏನಿಲ್ಲ, ಹತ್ರನೇ ಅಲ್ವಾ ಅಂದ್ಬಿಟ್ಟು ಲೇಟಾಗಿ ಹೋಗ್ತಾಯಿದ್ವಿ. ಮನೆಗೆ ಬಂದ್ವಿ. ಮನೇಲಿ ಎಲ್ಲ ಆಟ ಆಡ್ತಾಯಿದ್ರು. ಬಂದು ಆಟ ಆಡ್ತಾಯಿದ್ರು. ಸ್ವಲ್ಪ ಹಾಲಲ್ಲಿ ಟೈಮ್ ಆಗಿತ್ತು ಅಂತ ನಮ್ಮ ಮಕ್ಳಿಗೆಲ್ಲ ಊಟ ಕೊಟ್ಟಿದ್ರು ಅಕ್ಕ. ಊಟ ಮಾಡ್ತಾಯಿದ್ರು. ನನ್ನ ಮಗಳು ಖಾರ ಅಷ್ಟು ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶಾವಿಗೆ ಅನ್ನ ತಿಂತಾಯಿದ್ಲವಳು. ಈಗ ಅಕ್ಕನ ಮಕ್ಕಳೆಲ್ಲ ಊಟ ಮಾಡಿ ಎಲ್ಲ ಸೈಕಲ್ ಓಡಿಸ್ಕೊಂಡು ಆಟ ಆಡ್ತಾಯಿದ್ರು. ಇವಾಗ ನಮ್ಮದು ಎಲ್ಲ ಊಟ ಆಯಿತು ಅಂದ್ಬಿಟ್ಟು ಲಾಸ್ಟ್ ಇನ್ನೇನು ಮನೆಗೆ ಹೊರಡೋ ಟೈಮಲ್ಲಿ ಒಂದು 10 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಟಿ ವಿಲಿ ಸಾಂಗ್ ಹಾಕ್ಕೊಂಡು ಎಲ್ಲ ಒಂದ್ಸಲ ಡ್ಯಾನ್ಸ್ ಮಾಡ್ತಾಯಿದ್ರು, ಬ್ಯಾಂಗಲ್ ಬಂಗಾರಿ ಅಂತ. ಅದು ಬ್ಯಾಂಗಲ್ ಬಂಗಾರಿ ಹಾಕ್ಬಿಟ್ರೆ 3 ಜನನೂ ಸರಿಯಾಗಿ ಕುಣಿತಾರೆ. ಸೊ ನೋಡ್ತಾ ಇದ್ರಲ್ಲಿ ಹೆಂಗೆ ಆಡ್ತಾರೆ ಅಂತ. ನನ್ನ ಮಗ ಅಂತೂ ಅದಕ್ಕೆ ಹೇಳಲೇಬೇಡಿ, ಇನ್ನೂ ಚೆನ್ನಾಗಿ ಕುಣಿತಾನೆ. ಅವನು ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟಿದ್ದಾನೆ, ಯಾಕೋ ಕೆಳಗಡೆ ಇಳಿತಾ ಇಲ್ಲ ಅವನು. ಅದೇ ಟೈಮ್ ಆಗಿತ್ತು, 10 ಗಂಟೆ ನಿದ್ದೆ ಟೈಮ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ. ನೈಟ್ ಮನೆಗೆ ಬಂದ್ವಿ. ಇದು ನಾಳೆ ಬೆಳಗ್ಗೆದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಲ್ಲೇ. ಸೊ ಬೆಳಗ್ಗೆನೇ ಬಂದು ರೊಟ್ಟಿ ಮಾಡಿ ಹಾಗೆ ಟೊಮೆಟೊ ಚಟ್ನಿ ಮಾಡಿದ್ದೆ. ನಮ್ಮ ಮಗ ಮಲಗಿಸ್ಬಿಟ್ಟು ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಸ್ವಲ್ಪ ವಾಶ್ ಮಾಡಿ ಎಲ್ಲ
ಕ್ಲೀನ್ ಮಾಡಿಬಿಟ್ಟು ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ. ಈಗ ಸೊಪ್ಪಿನ ಸಾರು ಮಾಡಬೇಕು ಅಂತ ಸ್ವಲ್ಪ ಸೊಪ್ಪನ್ನೆಲ್ಲ ನಮ್ಮ ಅತ್ತೆ ಕಿತ್ಕೊಂಡು ಬಂದಿದ್ದರು. ನಮ್ಮ ಪಾಪು ಮಲಗಿಸ್ಬಿಟ್ಟು ಇವಾಗ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಈ ಸೊಪ್ಪು ಮನೆ ಹತ್ರನೇ ಬಿಟ್ಟಿತ್ತು, ಅದಕ್ಕೋಸ್ಕರ ನಮ್ಮ ಅತ್ತೆ ಸ್ವಲ್ಪ ಕಿತ್ಕೊಂಡು ಬಂದಿದ್ರು ಮಸೊಪ್ಪು ಮಾಡೋಣ ಅಂತ. ನೋಡಿ, ಇದು ಮೆಮೊರಿ ಸೊಪ್ಪು ಅಂತಾರೆ. ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು, ಬುದ್ಧಿಶಕ್ತಿ ತುಂಬ ಚುರುಕಾಗುತ್ತೆ. ಇದನ್ನ ಹಾಕ್ಕೊಂಡ್ರೆ ಸಾಂಬಾರು ಮಾಡ್ಬೇಕಾದ್ರೆ ಸ್ವಲ್ಪ ಹಂಗೆ ಉದುರಿಸಿದ್ರೆ ಸಾಕು, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗಣಕೆ ಸೊಪ್ಪು, ಮೆಮೊರಿ ಸೊಪ್ಪು, ಅಷ್ಟು ಸೊಪ್ಪುಗಳನ್ನ ತೊಗೊಂಡು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸೊಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕೆ ಅಂದರೆ ಇಲ್ಲೇ ಮನೆ ಹತ್ರ ಬಿಟ್ಟಿರೋದು ಕಿತ್ಕೊಂಡು ಬಂದಿರ್ತಿಲ್ವ ಮಳೆಗೆ, ಅದಕ್ಕೆ ಎಲ್ಲ ಸೊಪ್ಪಿಗೆ ಮಣ್ಣು ಇರುತ್ತೆ. ಅದಕ್ಕೆ ಒಂದು 4 ಸಲ ನಾನು ವಾಶ್ ಮಾಡಿಕೊಂಡು ಇವಾಗ ಕುಕ್ಕರ್ ಒಳಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ನೋಡಿ, ಮಕ್ಳಿಗೆ ತುಂಬ ತಿನ್ನಿಸಿದ ಬುದ್ಧಿಶಕ್ತಿ ಮಾತ್ರ ತುಂಬ ಹೆಚ್ಚಾಗುತ್ತೆ. ಇದು ಸ್ವಲ್ಪ ನೀರಲ್ಲೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನೀಗ ಇದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಜೀರಿಗೆ, ಮೆಣಸು, ಸ್ವಲ್ಪ ಬೇಳೆನ ಹಾಕಿ, ಎಷ್ಟು ಬೇಕಷ್ಟು ಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ ಸಾಕು. ನೀರು ಹಾಕ್ಕೊಂಡು ವಿಶಿಲ್ ಕೂಗಿಸ್ಕೊಳ್ಳಿ. ನನ್ನ ಮಗ ಇವಾಗ ಎದ್ದು ಆಟ ಆಡ್ತಾ ಇದ್ದಾನೆ. ಈಗ ತಾನೇ ಎದ್ದು ವಿಡಿಯೋ ನೋಡು, ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಅವ್ನು ಇವಾಗ ಎದ್ದಿದ್ನಲ್ಲ, ಅದಕ್ಕೆ ಏನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ನೆಲ್ಲ ಅದೆಲ್ಲ ಮುಗೀತು. ಇವಾಗ ಮಳೆ ಬರೋಂಗಾಯ್ತು ನೋಡಿ, ಮಳೆ ಆಲ್ರೆಡಿ ಹನಿತೈತೆ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು ಹೂವು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಕುಕ್ಕರ್ ಅಷ್ಟರಲ್ಲಿ ಕೂಗ್ತು, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಒಂದ್ಸಲ ಮಿಕ್ಸಿಗೆ ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಆರಿಸ್ಬಿಟ್ಟು ಬೇಕು ಅಂದರೆ ನೀವು ಸ್ವಲ್ಪ ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಸಪ್ಪೆ ರಸ, ರುಬ್ಬಿರೋ ಅಂಥ ಸೊಪ್ಪುಗಳನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು. ಮಸೊಪ್ಪು ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಅನ್ನಕ್ಕೆ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರ ಮೇಲಿರೋ ನೊರೆ ಎಲ್ಲ ಹೋಗಬೇಕು, ಆ ಥರ ಕ್ಲೀನಾಗಿ ಕುದಿಸ್ಕೊಳ್ಳಿ. ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ. ಹಾಗೆ ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಿಸಿ ಬಿಸಿ ಮಸೊಪ್ಪು ಸಾರು ಅನ್ನ ರೆಡಿ ಆಯಿತು. ಮಳೆ ಬರೋಂಗಾಗಿದೆ, ಮಳೆ ಆಲ್ರೆಡಿ ಬರ್ತೈತೆ. ನಮ್ಮ ಮಗನಿಗೆ ಸ್ವಲ್ಪ ಊಟ ಮಾಡಿಸೋಣ ಅಂತ ಅನ್ನ ಎಲ್ಲ ತಗೊಬಂದು ಊಟ ಮಾಡಿಸ್ತಾ ಇದ್ದೆ. ಸ್ವಲ್ಪ ಬಿಸಿ ಬಿಸಿದು ಅನ್ನ ಮಸೊಪ್ಪು ಸಾರು ಮಾಡಿದ್ನಲ್ಲ ಅದು. ಇವಾಗ ನನ್ನ ಮಗಳು ಸ್ಕೂಲಿಂದ ಬಂದು ಆಟ ಆಡ್ತಾ ಇದ್ದಾಳೆ. ನೀವೇ ನೋಡ್ತಾ ಇಲ್ಲ ಮೂಲೆ ಹೆಂಗೆ ಮಾಡಾಕಿದ್ದಾಳೆ ಅಂತ. ಸೋಫಾ ಹತ್ರ ಆಟ ಸಾಮಾನು ಅಂತ ಫುಲ್ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದಾಳೆ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.